ಸ್ವಾಮಿ ಬಂದರೆ ಹಾಗಾದರೆ ಯುದ್ಧ ನಿಶ್ಚಯವಾಯಿತೆ? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಪ್ರಿಯತಮೆ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧ ಇದೆಂತಹ ಯುದ್ಧ? ಈ ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಹಚ್ಚಿತ್ತೆ ಹತ್ತೆ ಕಂಡ ಒಂದು ಕಡೆ ಯುದ್ಧ, ಒಂದು ಕಡೆ ಕೌರವರ 11 ಅಕ್ಷಯಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು ಮತ್ತೊಂದು ಕಡೆ, ಪಾಂಡವರ 7 ಅಕ್ಷಯಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವನ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮಣದಿಂದ ಧರ್ಮ ರೂಪಗೆಡಲಿ. ಅದು ಭಾವನೆ ಬಯಸನ್ನ ನವಗುಣಶೀಲ ಜನಾರ್ದನ ಸ್ವಾಮಿ ಅವನು ಬಲು ನಿನ್ನ ಭಾವನೆ
ಸರ್ವಗುಣಶೀಲ ಜನಾರ್ದನ ಗೌರಿ ಮನೋಹರನೇ ಕೇವಾಣಿಯ ಪತಿ ಬ್ರಹ್ಮನೇ ಗೌರಿ ಮನೋಹರನೇ ಕೇವಾಣಿಯ ಪತಿ ಬ್ರಹ್ಮನೇ ನಿಮ್ಮ ರೂಪ ರಚನೆಗೈದ ಆ ಕುಂಚಕ್ಕೆ ನಿತ್ಯ ಬಲಿಸಲ್ವ ಸ್ವಾಮಿ ನಿಮ್ಮ ರೂಪ ರಚನೆಗೈದ ಆ ಕುಂಚಕ್ಕೆ ನಿತ್ಯ ಬಲಿಸಲ್ವ ಸುರಭಿತ ಶುಭೋದಯನೇ ಸಿರಿದೇವಿನ ಒಲಿಸಿದೆನಾ ಸ್ವಾಮಿ ಸುರಭಿತ ಶುಭೋದಯನೇ ಸಿರಿದೇವಿನ ಒಲಿಸಿದೆನಾ ಬಂದಣ್ಣ ಬಂದಿಯೋಳಾನಂದ ಪಡಿಸಿ ಬಂದಣ್ಣ ಬಂದಿಯೋಳಾನಂದ ಪಡಿಸಿ ಕಡಲ ಮಣಿದೆ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದಿರನ್ನ ಗುಡಿ ನೋಟದಿ ಕಡಲ ಮಣಿದೆ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದಿರನ್ನ ಗುಡಿ ನೋಟದಿ ನಾಡಿ ನಿಲ್ಲಿಸಿಯನ್ನ ಹೃದಯ ಪರಂಗದಿ ನಾಡಿ ಬಿಡಿಸಿಯನ್ನ ಹೃದಯ ಪರಂಗ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಡಿದಿ ಪ್ರಭು ಮಾನವನ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು ಅಧರ್ಮ ಆಕ್ರಮಣದಿಂದ ಧರ್ಮ ರೂಪಗೆಡಲು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ ರುಕ್ಮಿಣಿ ಶಾಂತಿಯಿಂದ ಈ ವಿಶ್ವ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ ಪುರಾತನದ ಅಳಿವೆ ನೂತನದ ಆವಿಷ್ಕಾರ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು ಅದು ಅಂಕುರಿಸಿ ಮರವಾಗಿ ವಿಜ್ಞಾನ ದರ್ಶನ ಧರ್ಮ ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ನಾಥ ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ ಅಂತ ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲದು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ ರುಕ್ಮಿಣಿ ಕಾಳಸರ್ಪ ಕಚ್ಚಿದವರನ್ನು ವಿಷಸ್ಪರ್ಶದಿಂದ ವಿಷಸ್ಪರ್ಶದಿಂದ ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ ಪ್ರಮುಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ಸ್ವಾಮಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಈ ಘೋರ ಹತ್ಯೆಕೊಂಡ ನಿಲ್ಲಲಿ ಸ್ವಾಮಿ ಪ್ರಿಯತಮೆ ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು ಆದರೆ ನನ್ನ ಉದ್ದೇಶವು ವಿಫಲವಾಗುವುದಿಲ್ಲ ಪ್ರಿಯೆ ಈ ದಿನವೇ ನಾನು ಹಸ್ತಿನಾವತಿಗೆ ತೆರಳುವೆನು ನಾನು ಹೋಗುವ ಮುನ್ನ ನಮ್ಮಿಬ್ಬರ ಪ್ರಯಾಣ ನೃತ್ಯ ಸಂಗೀತದೊಂದಿಗೆ ಸಾಗಲಿ ಆಗಲಿ ಪ್ರಿಯಾ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ನಸುನಗೆಯೇ ಮನ ಕಾರಂತ ಗಾಪಲ ನಸುನಗೆಯೇ ಮನ ಕಾರಂತ ಗಾಪಲ ನಿರ್ಮಲ ಭಾವವೇ ಧರ್ಮದ ಮೂಲ ಸ್ವಾಮಿ
ಸ್ವಾಮಿನಿಗೆ ಸ್ವಾಮಿ ವಸುದೆಯೊಳು ಕುಸುಮನಯನಲೀಲ ಪ್ರಿಯ ರುಕ್ಮಿಣಿಲೋಲ ಕುಸುಮನಯನಲೀಲ ನಸುನಗೆಯೇ ಮನಸಾರಂತದ ಫಲ ನಸುನಗೆಯೇ ಮನಸಾರಂತದ ದಾಸುಪಾಲ ಶೇಷ ಶಯನನಿಂದ ನಿರ್ಮಲ ಭಾವವೇ ಧರ್ಮದ ಮೂಲ ದಾಸುಪಾಲ ಶೇಷ ಶಯನನಿಂದ ನಿರ್ಮಲ ಭಾವವೇ ಧರ್ಮದ ಮೂಲ ಕುಸುಮನಯನ ಲೀಲ ಪ್ರಿಯ ರುಕ್ಮಿಣಿಲೋಲ ಕುಸುಮನಯನ ಲೀಲ ಗಂಧ ಪರಿಮಳವ ಹರಸಿ ಗಂಧ ಪರಿಮಳವ ಹರಸಿ ಮಂದ ಆತದಿ ಎನ್ನವರಸಿ ಮನ ಮಂದಿರಗಳು ಬೆಳಸಿ ಆ
ಕಳೆದು ಹೋದ ದಿನಗಳನ್ನು ನೆನೆದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುವೆ? ಶಾಂತಳಾಗು ದೇವಿ, ಶಾಂತಳಾಗು. ಸಹೋದರರಾದ ಭೀಮಾರ್ಜುನರೇ, ಆ ಕೌರವರ ಕಪಟ ಜೂಜಿನಿಂದ ಪರಾಜಿತರಾದ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಾಯಿತು. ಇನ್ನು ಮುಂದೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಆ ಯುದ್ಧದಿಂದಲೇ ಪಡೆದುಕೊಳ್ಳಬೇಕೆಂದು ಆ ದುರ್ಯೋಧನನು ತಮ್ಮ ಕಡೆ ಸಂಧಾನಿಯಾದ ದೌಮ್ಯರೊಡನೆ ಹೇಳು ಕಳಿಸಿದ ಬಳಿಕ ಶ್ರೀಕೃಷ್ಣನ ಸಹಾಯವನ್ನು ಪಡೆದಾಯಿತು. ಆದರೂ ದುಡುಕದೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು ಒಳ್ಳೆಯದಲ್ಲವೇ? ಸಹೋದರರಾದ ಭೀಮಾರ್ಜುನರೇ, ಆ ಕೌರವರ ಕಪಟ ಜೂಜಿನಿಂದ ಪರಾಜಿತರಾದ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಾಯಿತು. ಇನ್ನು ಮುಂದೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆದುಕೊಳ್ಳಬೇಕೆಂದು ಆ ದುರ್ಯೋಧನನು ನಮ್ಮ ಕಡೆ ಸಂಧಾನಿಯಾದ ದೌಮ್ಯರೊಡನೆ ಹೇಳು ಕಳಿಸಿದ ಬಳಿಕ ಶ್ರೀಕೃಷ್ಣನ ಸಹಾಯವನ್ನು ಪಡೆದಾಯಿತು. ಆದರೂ ದುಡುಕದೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು ಒಳ್ಳೆಯದಲ್ಲವೇ? ಶಾಂತಿ 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 ಅಣ್ಣ, ಇನ್ನು ಬಿಟ್ಟಿಲ್ಲವೇ ಈ ಹುಚ್ಚುತನದ ಭ್ರಾಂತಿ? ನಿನ್ನ ಮಾತಿಗೆ ಪ್ರತಿ ಹೇಳುವನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಸಾಹಸ ಸತ್ವ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋಪಾದಕ ನಭೋಗ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಭೇದಿಸಬಹುದು, ಸತ್ಯ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯೋಜಿತವಾದ ಧರ್ಮವನ್ನು ನುಂಗಿದ ಕುರುಕುಲ ಹದಮರನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಗ್ರಜ, ಎಂದಿಗೂ ಬಿಡುವುದಿಲ್ಲ. ವೀರರ ಜಯಿಸುವ ಶಕ್ತಿಯ ಪರಮಾತ್ಮನ ದಯ ಪಾಲಿಸಿರುವ ಪಾವನ ಚರಿತ ದುರದಳ್ತೋರನ ದುಷ್ಟರ ಸೆರಪಡಿವೆನು ಗುರುಳನಾದ ದುರ್ಯೋಧನನ. ಗುರುಳ ಕೌರವನ ಮರಳಗೊಳಿಸದೆ ದರೆಯಲ್ಲಿ ಹಿರಳ ಬಿಡುವೆನು. ಗುರುಳ ಕೌರವನು ಮರಳಗೊಳಿಸದೆ ದರೆಯಲ್ಲಿ ಹಿರಳ ಬಿಡುವೆನು. ರಣದ ಹೊಳ ರಕ್ತಪಾನ ಮಾಡದಿರುವೆನು, ರಣದ ಹೊಳ ರಕ್ತಪಾನ ಮಾಡದಿರುವೆನು. ಪತ್ನಿಯ ಮನೆ ಮುಟ್ಟಿದವನ ಕಟ್ಟಿಕೊಳ್ಳುವೆ, ಪಾದದ ಕಟ್ಟಿಕೊಳ್ಳುವೆ. ಪತ್ನಿಯ ಮನೆ ಮುಟ್ಟಿದವನ ಕಟ್ಟಿಕೊಳ್ಳುವೆ, ಪಾದದ ಕಟ್ಟಿಕೊಳ್ಳುವೆ. ಗರ್ವದಿಂದ ತಡೆ ತಟ್ಟಿದವನು ಕೊಟ್ಟಿಕೊಳ್ಳುವೆ, ಗದೆಯಲ್ಲಿ ಕೊಟ್ಟಿಕೊಳ್ಳುವೆ. ಗುರುಳ ಕೌರವನು ಮರಳಗೊಳಿಸದೆ ದರೆಯಲ್ಲಿ ಹಿರಳ ಬಿಡುವೆನು. ರಣದ ಹೊಳ ರಕ್ತಪಾನ ಮಾಡದಿರುವೆನು, ರಣದ ಹವಳ ರಕ್ತಪಾನ ಮಾಡದಿರುವೆನು. ವಿಷದ ಕಜ್ಜಾಯವನ್ನು ಉಣ್ಣಸಿ ನಮ್ಮೆಲ್ಲರನ್ನ ಕೊಲ್ಲಲೆತ್ನಿಸಿದ ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿಯೇ? ದ್ಯುತ್ಯದಲ್ಲಿ ನಮ್ಮೆಲ್ಲರ ಸ್ತ್ರೀಗಳನ್ನು ಅಪಹರಿಸಿ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನಯವಂಚಕನಲ್ಲಿ ನಮಗೆ ಶಾಂತಿಯೇ? ತುಂಬಿದ ರಾಜಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯವನ್ನು ಅರಿಯದೆ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಡಗಿತ್ತೋ ಈ ನಿನ್ನ ಶಾಂತಿ? ಅದನ್ನು ಸ್ಮರಿಸಿ ಫಲವಿಲ್ಲ ಗ್ರಜ, ಫಲವಿಲ್ಲ. ಶೂನ್ಯತೆಯ ಕುಲ ಹೇಡಿಗಳನ್ನ ಸೆಳೆ ತಂದರಕ್ಕೆ ತಲೆಗಳನ್ನು ಕೊಚ್ಚಿ ತಲೆಗಳನ್ನು ಕೆಡಿಸಿ ದಾಹ ಮುಗಿಸಿಕೊಳ್ಳುವೆ. ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆ ತಂದರಕ್ಕೆ ತಲೆಗಳನ್ನು ಕೊಚ್ಚಿ ತಲೆಗಳನ್ನು ಕೆಡಿಸಿ ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಅಗ್ರಜ ಪಾಂಡವರ ಕುರುಬನ ಮುಟ್ಟಿದ ಚಂಡ ಕೌರವರ ಗುಂಡಿನ ಪಾಂಡವರ ಕುರುಬನ ಮುಟ್ಟಿದ ಚಂಡ ಕೌರವರ ಗುಂಡಿನ ಗಂಡ ಎಲ್ಲಿ ಮಗಳ ತಂಡರು ಖಂಡಿತ
ಮಾಡಿ ನೆಲಕ್ಕಪ್ಪಳಿಸಿವೆ. ಕುಲಶೋನ್ನತೆಯ ಕುಲ ಹೇಡಿಗಳನ್ನು ಚಂದರಳಿಗೆ ಎಡೆಗಳನ್ನು ಕೆಡಿಸಿ ಮುಗಿಸಿಕೊಳ್ಳೆ. ಕುಲಶೋನ್ನತೆಯ ಕುಲ ಹೇಡಿಗಳನ್ನು ಚಂದರಳಿಗೆ ತಲೆಗಳನ್ನು ಕೆಡಿಸಿ ಮುಗಿಸಿಕೊಳ್ಳೆ. ರಂಗ ಮುಗಿಸಿಕೊಳ್ಳೆ. ಆದ್ದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ಆ ಕುರು ಸ್ನೇಹದೊಂದಿಗೆ ನಮ್ಮ ಪಂಥಗಳನ್ನು ಈಡೇರದ ಹೊರತು ನಮಗೆ ಶಾಂತಿ ಇಲ್ಲ ಗ್ರಜ, ಶಾಂತಿ ಇಲ್ಲ. ಭೀಮಸೇನ, ಪಾಪ ಬೇಡವೋ ತಮ್ಮ ಆತುರದಿಂದಲೇ. ಪಾಪ ಬೇಡವೋ ತಮ್ಮ ಆತುರದಿಂದಲೇ. ನಾ ಬಂದೆನು ನಿನ್ನ ಅಂತರಾಳವನು. ನಾ ಬಂದೆನು ನಿನ್ನ ಅಂತರಾಳವನು. ಪಾಪ ಬೇಡವೋ ತಮ್ಮ ಆತುರದಿಂದಲೇ. ಶಾಂತಿಯ ಕಳೆದು ಧರ್ಮವ ಗಳಿಸಿರೋ. ಶಾಂತಿಯ ಕಳೆದು ಧರ್ಮವ ಗಳಿಸಿರೋ. ಬಂಧು ಬಾಂಧವರ ಕೊಂದೊಯ್ದ ನೀವು. ಬಂಧು ಬಾಂಧವರ ಕೊಂದೊಯ್ದ ನೀವು. ಕೋಪ ಬೇಡವೋ ತಮ್ಮ ಆತುರದಿಂದಲೇ. ನಾ ಬಲ್ಲೆನು ನಿನ್ನ ಅಂತರಾಳವನು. ಕೋಪ ಬೇಡವೋ ತಮ್ಮ ಆತುರದಿಂದಲೇ. 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 ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಬಂಧು ಬಾಂಧವರನ್ನು ಬಲಿಯಾಗಿಸಕೊಡೋದೆಂಬುದೇ ನನ್ನ ಮುಖ್ಯ ಉದ್ದೇಶ. ಅಗ್ರಜ, ಈ ನಿಮ್ಮ ಶಾಂತಿ ಭಾವ ನುಡಿಗಳಿಂದ ಆ ದುರ್ಯೋಧನ ದುಡುವನ್ನು ಮರೆತಿರೇಕೆ? ಇಂದೊದಗಿದ ಅಪಾರ ಅಪಮಾನಗಳ ಸಿಡಿಲುಗಳನ್ನು ತಂದೊಡ್ಡಿದ ಪಾಷಾಂಡಿಗಳಲ್ಲಿ ಕನಿಕರವೇ? ಚತುರಂಬರ ಭುವನ ಪಾತಾಳ ದಿವಿಜ ಕಂಟಕ ರಕ್ತನಾಳವೇ. ದುರಂಕಾರದಿ ಮೆರೆದ ಆ ಕಣ್ಣನ ಶಿರವಂ ಛೇದಿಸದೆ ಬಿಡನು ಈ ಸಭಾಂಗಣದಿ. ಅರ್ಜುನ, ಘೋರ ಸಮರದಿಂದಲ್ಲದೆ ನಿಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ಲವೇ? ಸಹನೆ ಶಾಂತಿಗಳಿಗೆ ಕಟ್ಟು ಬಿದ್ದು ನಾವು ಸಂಪಾದಿಸಿದ ಅಪಮಾನದ ಹೊರತು ಕರಾಳ ಧೂಮಕೇತುವಿನಂತೆ ನಮ್ಮ ಮಸ್ತಕನಲ್ಲಿ ನರ್ತಿಸುತ್ತಿರುವಾಗ ಇನ್ನೆಲ್ಲಿ ಉಳಿದಿದೆ ಅಣ್ಣ ನಮಗೆ ಶಾಂತಿ? ಏಕೆ ಉಳಿದಿಲ್ಲ ಭೀಮಸೇನ? ತಮ್ಮ ಘನತೆ ಗೌರವಗಳು ಪರಲೋಕದಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲ್ಪಟ್ಟಿವೆ. ಬಿಟ್ಟಾದರ ವಿಮರ್ಶೆ, ಈಗೇಕೆ ನಮಗೆ ಅದರ ಚಿಂತೆ? ಇಹದಿಂದಲೇ ಪರರನ್ನು ಸಾಧಿಸಬೇಕು. ನನ್ನ ಪ್ರೀತಿಯ ಸಹೋದರ, ಮತ್ತೆ ಇಂತಹ ಭಾಗ್ಯ ದೊರಕುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆತನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯ ಮಾಡೋಣ. ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು. ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು. ಮುಕುಂದ ಮಾಧವ ಗೋವಿಂದ. ಮುಕುಂದ ಮಾಧವ ಗೋವಿಂದ. ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು.
ಕಂಡವರಾರೋ ದೇವಕಿ ತನಯ ಕರುಣಿಸಿ ಬಾರೋ ಕರುಣಾಂತರಂಗ ಕರುಣಿಸಿ ಬಾರೋ ಕರುಣಾಂತರಂಗ ಕಂಡವರಾರು ದಯಮಾಡಿ ಕಂಡವರಾರು ದಯಮಾಡಿ ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು ಮುಕುಂದ ಮಾಧವ ಕುಂದ ಮಾಧವ ಯಾದವ ಕುಲ ತಿಲಕ ಕೃಷ್ಣ ಅಣ್ಣ ದಯಮಾಡು. ಪಾಂಡವರ ಪ್ರಶ್ನೆಗೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯೇ ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ. ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ವಿಚಾರದವಾಗಿ ಯಾವ ನಿರ್ಧಾರ ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ್ಯಗಳ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಿಯ ಶಿರದಡಿಯಲ್ಲಿ ಹೆಪ್ಪುಗಟ್ಟಿದ ಆ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದ ದಾಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪಮಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನಿಶ್ಚಿಸೆ ಸಹಿಸನೆ ದಿಸದಿ ತೆರಳು ಸಂದಿಗೆ ಹಾಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಕಾಳಗ ಗೈವುದು ಅಸಮತವೇ ಮಗೆ ಕಾಳಗ ಗೈವುದು ಅಸಮತವೇ ಮಗೆ ಕಾಳಿಸಬೇಡೆನ್ನ ಬೇಡುವೆ ದೇವಾ ಕಾಳಿಸಬೇಡೆನ್ನ ಬೇಡುವೆ ದೇವಾ ಶಾಂತಿಯಿಂದಲೇ ರಾಜವ ಪಡೆವ ಕೃಷ್ಣ. ಕೃಷ್ಣ
ಪರಮಾತ್ಮ, ನನ್ನಿಂದಾಗಿ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸೇನು. ಅಂದ ಬಳಿಕ ನೀನೀಗಲೇ ಆ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಪರಮಾತ್ಮ. ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿನ್ನ ಮನದ ಅಭಿಪ್ರಾಯ ಧರ್ಮಸಮ್ಮತವಾದರೂ ನಿನ್ನ ಸೋದರರ ಅಭಿಪ್ರಾಯ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣ ಅಂದರೆ ಬಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿ ಸುಡಬೇಕು ಈ ನಮ್ಮ ಹೇಡಿ ಜನ್ಮವನ್ನು. ಓ ಅರ್ಜುನ, ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ಪರಮಾತ್ಮ, ಆದಿಯಿಂದಲೂ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಡಗಿಸಲು ಮುಂಬರಲು ಪ್ರಶ್ನಿಸಿದರೆ ಅಗ್ರಜನೆಂಬ ಮಮಕಾರನ ನಮ್ಮನ್ನು ಮುಂಬರಲು ಅಡ್ಡಲಾಗಿದೆ. ಛೇ ಛೇ, ಧಿಕ್ಕಾರವಿರಲಿ ಈ ನಮ್ಮ ಏಡಿ ಜನ್ಮಕ್ಕೆ. ಓ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಪ್ರತಿಯಾಡುವರೇ? ದೃಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವೇ? ಅಣ್ಣ, ಮೊಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಯೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಮರೆತೆಯ ಪ್ರಭುವೇ ಮಹಿಪನೋಲಗದೆ ಮಾನಿನಿಯಾದೆನ್ನ ಮೊರೆಯಾಲಿಸಿ ಪರೆದುದ ಕೃಷ್ಣ. ಪತಿಗಳೈ
ಧರ್ಮ ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತಾ ಜೂಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನು ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮತ ಹಾಗೂ ಲೋಕ ಸಮತ. ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನೇ ಕೊಂದ ದೋರ್ದಂಡ, ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟ್ಟು ಕೈಯಲ್ಲಿ ಸೌಟು ಸೌಟು ಹಿಡಿದುಕೋ. ಪಾರ್ಥ, ಪಾಲ್ಗುಣ, ಕಿರೀಟಿ, ಗಾಂಡೀವಿ, ಸವ್ಯಸಾಚಿ, ಧನಂಜಯ, ದಶನಾಮಧೇಯ, ನಿನಗೇಕೆ ಬೇಕು ಈ ಗಾಂಡೀವಿ? ಇದನ್ನು ಬಿಸಿಟ್ಟು ಕೈಗೆ ಬಳೆ ಬಳೆಗಳನ್ನಾಗಿ ಕಟ್ಟಿಕೋ. ಅಣ್ಣ, ಇವರು ಯಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೇ ಬೆಂಕಿಯ ಮಗಳಾಗಿ ಹುಟ್ಟಿದ ನಾನು ಬೆಂಕಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ಪರಮಾತ್ಮ, ಕೇಳಿ ಅದರಿಂದ ಆಗುವ ಪ್ರಯೋಜನಗಳಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯುದಯ್ಯ. ಒಟ್ಟಿನಲ್ಲಿ ಸತಿ ಅರ್ಥವನ್ನಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡು ಮುಡಿಯ ಕಟ್ಟುವೆನೆಂತ ದಂಡದಿಂದ ಆ ದುರ್ಯೋಧನನ ತೊಳೆಯ ಪುಡಿಗುಟ್ಟುವೆನೆಂತ ಗಂಡುಗಲಿ ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ, ಮರೆತು ನಿದ್ರೆಯಲ್ಲಿ ಹೇಯೋ ಇಡಿಂಬ ಮನೋಹರ. ನಿನ್ನ ಮೋಹಕ ಕಂಠದ ಕರಳಿರುವ ಬಿರುನುಡಿ ಕಣ್ಣೀರ ಕರೆದಿರೆ ಅಲ್ಲವೇ? ನಿನ್ನ ಕಂಬನಿಯ ಬದಲಾಗಿ ಅಗೆಯ ಹೆಂಡರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಗಳನ್ನೇ ನಾ ತರಿಸುವೆ. ಕಾಲನ್ನು ಕವರವರ ಬೆಂಬಲಾಗಿ ನಿಲ್ಲಲಿ. ಕಾಲಕ್ಕೆ ಕಾಲಕ್ಕೆ ಕುರು ಸಮುದ್ರವನ್ನು ಎಳೆದು ತರುವೆನು ನಾ. ದುರ್ಯೋಧನ ದುಶ್ಯಾಸನ ದುಷ್ಟ ಕೇಟಗಳನ್ನು ಬಗೆದು ದುಶ್ಯಾಸನ ಒಡಲು ಕೊಡ ಕೊಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ. ಪಡೆಯದಿರು ವ್ಯಥೆಯ ನರಕಮರ್ದನ ಕೇಳೆನ್ನಭಿಮತ. ಕಾಮಾಡ ಕುಡಿಗೆ ಕುಡಿಗೆ ಕೆರಳಲೆ ಏ ಭೂಮಿ ನಡೆಗೆ ನಡೆಗೆ ಬೆರೆಯಲೆ ಒತ್ತೆ ರಭಸದಲ್ಲಿ ಸಪ್ತ ಸಾಗರ ಭೋರ್ತರಿಯಲೆ. ಕಾಮಾಡ ಕುಡಿಗೆ ಕುಡಿಗೆ ಕೆರಳಲೆ ಏ ಭೂಮಿ ನಡೆಗೆ ನಡೆಗೆ ಬೆರೆಯಲೆ ಒತ್ತೆ ರಭಸದಲ್ಲಿ ಸಪ್ತ ಸಾಗರ ಭೋರ್ತರಿಯಲೆ.
ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿದರೆ ಅದರ ವಿಷವು ಅಮೃತವಾದತ್ತೆ. ಮರೆತಿರೇಕೆ? ಇಂದೊದಗಿದ ವಿಪತ್ತು ಪರಂಪರೆಗಳ ಕೇಶಗಳನ್ನು ತಂದೊಡ್ಡಿದ ಆ ಪಾಷಾಂಡಿಗಳಲ್ಲಿ ಕನಿಕರವೇ? ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ವಿಧವಿಧಾಸ್ತ್ರ ಪ್ರಯೋಗದಿಂ ಗಳಹಿತೇನ ವಿಜಯನೆಂಬ ಪೆಸಿರೋ. ವಿಜಯನೆಂಬ ಪೆಸಿರೋ ಹರಿಗಳ ಅಮಿತ ಸಾಹದಿಂದಿಹ ಅನುಜರನ್ನು ನೋಯಪದ ತರವೇ ಧರ್ಮಜಗೆ ಕೃಷ್ಣ. ಅಂದು ಆ ಕಣ್ಣನ ಶಿರವನ್ನು ಭೂಪತನ ಮಾಡುವುದಾಗಿ ಶಪಥ ಮಾಡಿದೆ. ಈ ದುಪ್ಪದಕ್ಕೂ ಹೊರಗೆ ಅಪಮಾನದ ಬದುಕೆಯನ್ನು ಕಿತ್ತೊಗೆಯದೆ ಹೊರತು ಅದೇನಂತಹ ಸಂಧಿ? ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆ ಆ ಚಂದ್ರಾಕಾರವಾಗಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತಿರಬೇಕು. ಅರ್ಜುನ ನಿಲ್ಲಯ್ಯ ಅರ್ಜುನ. ಧರ್ಮನಂದನ, ಭೀಮಾರ್ಜುನರಿಬ್ಬರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಪರಿತಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ? ಹರಿ ಸಾರ್ವಭೌಮನಿನ್ನೋಳ್ ಮೊರೆಯಿಟ್ಟು ಬೇಡುವೆನು. ಹರಿ ಸಾರ್ವಭೌಮನಿನ್ನೋಳ್ ಮೊರೆ
ಯುದ್ಧವನ್ನು ಹೊರಿತ ಪ್ರಭು ನೀವು. ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ಇನ್ನು ಮುಂದೆ ನಿಮ್ಮ ಇಚ್ಛೆಯಂತೆಯೇ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರು ಸೇಡಿನ ಜಾಲೆ ಹಾರಲೇಬೇಕು. ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಇಂದು ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರಸಭೆ. ಹಾಗೇ ಆಗಲಿ ಪರಮಾತ್ಮ. ಅಣ್ಣ, ಧರ್ಮಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿಯನ್ನು ಮಾಡಿಕೊಡಬೇಡವೆಂದು ನಿನ್ನಲ್ಲಿ ಸೆರಗೊಡ್ಡಿ ಬೇಡುವೆನು ಅಣ್ಣ. ಕೃಷ್ಣ ಕೃಷ್ಣ ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ
ತಂಗಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಚಿಂತೆ ಪಡದಿರು ಶಾಂತಿಯ ತಾರೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಶಾಂತಿಯ ತಾರೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ರಕುಲ ಪಡಲೇಕೆ ಹೃದಯದಲ್ಲಿ ಮರೆವೆನು ನಿನ್ನನು ಹೊರವೈರಿ